ಮೋದಿ ಅವರಿಗೆ ಥೂ ಅಂತಂದ್ರೆ ದಮ್ಮಿದ್ರೆ ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ? ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ, ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್ ನ. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತನು, ಥೂ ಅನ್ನು ನೋಡೋಣ. ಅಲ್ಲ, ಮೋದಿ ಅವರಿಗೆ ಥೂ ಅಂತಂದ್ರಿ ದಮ್ಮಿದ್ರೆ, ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ. ಸರ್ ಯಾರು ನಿಮ್ಮ ಅಧ್ಯಕ್ಷ? ಒಂದ್ ನಿಮಿಷ ಕುತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು. ನೀವು ಏನೇ ಜಾಕ್ ಹಾಕಿದ್ರು ಕೂಡ ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಮೇನೋ ಉಪನೇರ ಬೆಂಕಿ ಹಚ್ತೀರಿ. ಮೀನ್ ತಿನ್ನೋದು ಏಡಿ ತರ ಇಟ್ಕೊಂಡ್ಬಿಡ್ತಾರೆ. ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೆ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಕರ್ನಾಟಕ ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೆನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ. ನಾಳಿದ್ದು ದೇವೇಗೌಡರು ಏನ್ ಮಾಡಿದ್ರು, ಯಾಕೆ ನಾನು ಕೇಳಲಿಲ್ಲ ಅಂತಂದ್ರೆ, ಹುಬ್ಳಿನಲ್ಲಿ ಒಂದು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಮಾಡೋದು ಹುಬ್ಳಿನಲ್ಲಿ. ಆಗ ದೇವೇಗೌಡರಿಗೆ ಹೇಳಿದೆ, ನಾನು ಅಹಿಂದ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದೆ. ಇಲ್ಲ ಮಾಡಕ್ ಕೂಡುದು ಅಂತ ಹೇಳಿದ್ರು. ನಾನು ಐ ವೆಂಟ್ ವಿತ್ ಅಹಿಂದ ಕಾನ್ಫರೆನ್ಸ್. ಆಗ ದೇವೇಗೌಡರು ನನ್ನ ಎಕ್ಸ್ಪೆಲ್ ಮಾಡ್ಬಿಟ್ರು. ಆಗ ನಾನು ಅಹಿಂದ ಸಂಘಟನೆ ಮಾಡ್ಕೊಂಡು ಇದ್ದದ್ದು. ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡೆ, ಅಲ್ಲಿಂದ ಬಿಡುವುದು 2008